ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 18ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 119 105ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇದು ಈ ರೀತಿಯಾಗಿ ಹೇಳುತ್ತದೆ: ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ನಿನ್ನ ವಾಕ್ಯವು ಅಂತ ನಾವು ನೋಡುವಾಗ ಇದು ದೇವರ ವಾಕ್ಯ, ದೇವರು ಆಡಿದಂಥ ಮಾತುಗಳು, ಆತನ ಆಜ್ಞೆಗಳು, ಆತನ ವಾಗ್ದಾನಗಳು. ಮತ್ತು ಇನ್ನೊಂದು ನಾವು ಹೇಳಬೇಕಂದ್ರೆ ದೇವರ ಜೀವವುಳ್ಳಂತಹ ವಾಕ್ಯಗಳು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಮಾತಿನಿಂದ, ಆತನ ಬಾಯಿಂದ ಹೊರಡಿದಂಥ ಮಾತಿನಿಂದ ಈ ಒಂದು ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಆತನ ವಾಕ್ಯಗಳಲ್ಲಿ ನಾವು ನೋಡುವಾಗ ಜೀವವಿದೆ, ಅದು ಜೀವವುಳ್ಳ ವಾಕ್ಯ. ಆತನ ವಾಕ್ಯದಲ್ಲಿ ಶಕ್ತಿ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಆತನ ವಾಕ್ಯದಲ್ಲಿ ಜೀವವಿದೆ, ಶಕ್ತಿ ಇದೆ ಮತ್ತು ಅದ್ಭುತವಿದೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ನಾವು ಪ್ರಾರ್ಥಿಸುವಾಗ ಮತ್ತು ಆತನ ನಾಮವನ್ನು ನಾವು ಬೇಡಿಕೊಳ್ಳುವಾಗ, ಆತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವಾಗ ಅಲ್ಲಿ ಏನಾಗುತ್ತೆ ಅಂದರೆ ಅದ್ಭುತ ಆಗುತ್ತೆ, ಅಲ್ಲಿ ಬಿಡುಗಡೆ ಆಗುತ್ತೆ ಮತ್ತು ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಆತನ ವಾಕ್ಯಗಳು ನಮ್ಮ ಜೀವಿತಗಳನ್ನು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತದೆ. ಮತ್ತು ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಆ ಒಂದು ಶಿಸ್ತು, ಕ್ರಮಬದ್ಧತೆಯನ್ನು ತಂದು ಹಾಕುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ. ನನ್ನ ಕಾಲಿಗೆ ದೀಪವು. ಒಂದು ವೇಳೆ ನಾನು ಕತ್ತಲೆಯಲ್ಲಿ ನಡೀತಿರುವಾಗಲೂ ಸಹ ಆತನ ವಾಕ್ಯವು ನಮಗೆ ಬೆಳಕಾಗಿ ನಮ್ಮ ಮುಂದೆ ನಡೀತಾ ಇರುತ್ತೆ. ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬಾರ್ದು, ಯಾವ ಮಾರ್ಗದಲ್ಲಿ ಕತ್ತಲೆ ಇದೆ, ಯಾವ ಮಾರ್ಗದಲ್ಲಿ ಬೆಳಕು ಇದೆ, ಇವೆಲ್ಲವೂ ಸಹ ದೇವರ ವಾಕ್ಯ ಏನಂದರೆ ಬೆಳಕಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡುವಂಥದ್ದಾಗಿದೆ. ದೇವರ ವಾಕ್ಯವು ಬೆಳಕಾಗಿ ನಮ್ಮ ಜೀವಿತವನ್ನು ಆತನ ಚಿತ್ತದ ಪ್ರಕಾರ, ಆತನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆತನ ವಾಕ್ಯವು ನಮ್ಮ ಜೀವಿತಗಳನ್ನು, ನಮ್ಮ ಜೀವಿತದ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸಲಿಕ್ಕೆ ಶಕ್ತವಾಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಜೀವವಿದೆ, ಆತನ ವಾಕ್ಯದಲ್ಲಿ ಜೀವವಿದೆ, ಆತನ ವಾಕ್ಯದಲ್ಲಿ ಶಕ್ತಿ ಇದೆ ಪ್ರಿಯರೇ. ಮತ್ತು ನನ್ನ ದಾರಿಗೆ ಮತ್ತೆ ಬೆಳಕು ಸಹ ಆಗಿದೆ. ನನ್ನ ಕಾಲಿಗೆ ದೀಪ ಮಾತ್ರವಲ್ಲದೆ ನನ್ನ ದಾರಿಗೆ ಏನಾಗಿದೆ, ಬೆಳಕು ಆಗಿದೆ. ನಾವು ಹಾದು ಹೋಗುವಂಥ ಮಾರ್ಗದಲ್ಲಿ ಆಗಿರ್ಬೋದು, ನಾವು ಕ್ರೈಸ್ತ ಜೀವಿತದ ಒಂದು ಮಾರ್ಗವಾಗಿರ್ಬೋದು, ಈ ಒಂದು ಮಾರ್ಗದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನ ವಾಕ್ಯ ನಮಗೆ ಬೆಳಕು ಸಹ ಆಗಿದೆ. ನಾವು ಕತ್ತಲೆಯಲ್ಲಿ ಜೀವಿಸಿದಾಗ ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ಮಾರ್ಗವನ್ನು ಹಿಡಿಯಬೇಕೆಂಬುದಾಗಿ ನಮಗೆ ತಿಳಿದೇ ಇರುವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಮಾತುಗಳು, ಆತನ ವಾಕ್ಯಗಳು ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ನಮಗೆ ದೀಪವಾಗಿ, ನಮಗೆ ಬೆಳಕಾಗಿ, ನಮ್ಮ ಹೆಜ್ಜೆಯನ್ನು ಯಾವ ಮಾರ್ಗದಲ್ಲಿ ಇಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂತಾಗಿದೆ. ಒಂದು ವೇಳೆ ನೀವು ಯಾವ ಮಾರ್ಗದಲ್ಲಿ ಹೋಗಬೇಕು, ಒಂದು ವೇಳೆ ನೀವು ಕತ್ತಲೆ ಮಾರ್ಗದಲ್ಲಿ ಇರುವುದಾದರೆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ರಿ. ದೇವರ ವಾಕ್ಯಗಳನ್ನು ನೀವು ಓದ್ರಿ. ದೇವರ ವಾಕ್ಯಗಳನ್ನು ಓದುವಾಗ, ಅದಕ್ಕೆ ವಿಧೇಯರಾದಾಗ ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಬೆಳಕವಾಗಿ ಮತ್ತು ದೀಪವಾಗಿ, ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ದೇವರ ವಾಕ್ಯವು ನಿಮ್ಮನ್ನು ಮಾರ್ಗದರ್ಶಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ ಪ್ರಿಯರೇ. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್ ಯು ಆಲ್.